ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಏನಿಲ್ಲ, ಇವತ್ತು ನನ್ನ ಒಂದು ಸಿಂಪಲ್ ಮಾರ್ನಿಂಗ್ ರೂಟೀನ್ ಹೇಗಿರುತ್ತೆ, ಒಂದು ಪ್ರೊಡಕ್ಟಿವ್ ರೂಟೀನ್ ಅಂತಲೇ ನಾನು ಹೇಳ್ಬೋದು. ಹಾಗೆ ಹೇಗಿರುತ್ತೆ, ಏನೆಲ್ಲ ಮಾಡ್ತೀನಿ ಅಂತ ನೋಡೋಣ ಬನ್ನಿ. ಎದ್ದ ತಕ್ಷಣ ನಾನು ಫ್ರೆಶ್ ಅಪ್ ಆಗಿ, ಸೊ ಈ ಥರ ನಂದು ಟೆರೆಸ್ ಮೇಲೆ ಮನೆ ಮುಂದ್ಗಡೆ ಟೆರೆಸ್ ಇರೋದ್ರಿಂದ ಒಂದೆರಡು ರೌಂಡು ಹಾಗೆ ಓಡಾಡ್ತೀನಿ. ಸಖತ್ತಾಗಿ ಬಿಸಿಲು ಬರ್ತಾ ಇರುತ್ತೆ, ವಿಟಮಿನ್ ಡಿನೇ ಅಂತ ಆರಾಮಾಗಿ ಈಸಿಯಾಗಿ ತೊಗೋತೀನಿ ಅಂತಲೇ ಹೇಳ್ಬೋದು. ಹಂಗೆ ಬೇಬಿ ಕೂಡ ಎದ್ದ ತಕ್ಷಣ ಒಳಗೂ ಇದೇ ಥರ ಒಂದೆರಡು ರೌಂಡ್ ಹಾಕಿಸ್ಬಿಡ್ತೀನಿ. ಚಿಕ್ಕ ಮಕ್ಕಳಿಗಂತೂ ತುಂಬ ಒಳ್ಳೆಯದಿದು ವಿಟಮಿನ್ ಡಿ. ಸೊ ಎದ್ದ ತಕ್ಷಣ ಅವರು ಈ ಥರ ಬೆಳಗ್ಗೆ ಏನು ಬಿಸಿಲಿರುತ್ತೆ ಅದರಲ್ಲಿ ಸ್ವಲ್ಪ ಅವರು ಬಾಡಿನ ತಾಗಿಸಿದ್ರೆ ತುಂಬ ಒಳ್ಳೆಯದು, ಹೆಲ್ದಿ ಅಂತಲೇ ಹೇಳ್ತಾರೆ. ಅದಾದಮೇಲೆ ನನ್ನ ಒಳಗಡೆ ಏನು ಕೆಲಸ ಇರುತ್ತೆ, ಕಿಚನ್ ಅಥವಾ ಕ್ಲೀನಿಂಗ್ ಎಲ್ಲ ಏನಿರುತ್ತೆ ಅದನ್ನು ಸ್ಟಾರ್ಟ್ ಮಾಡ್ಕೋತೀನಿ. ಸೊ ಹಾಗೆ ನನ್ನ ಚಾನೆಲ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ವಿಜಯ ವ್ಲಾಗ್ಸ್, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಇನ್ನೂ ಸಬ್ಸ್ಕ್ರೈಬ್ ಜಾಸ್ತಿ ಆಗಲಿ, ವ್ಯೂಸ್ ಜಾಸ್ತಿ ಆಗಲಿ ಅಂತ ಕೇಳ್ಕೊತೀನಿ. ಅದ್ರ ಜೊತೆಗೆ ಶೇರ್, ಕಮೆಂಟ್, ಲೈಕ್ನ ಮಾಡೋದನ್ನ ಮರಿಬೇಡ್ರಿ. ಇನ್ನೂ ಯಾರು ನನ್ನ ವಿಡಿಯೋ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರಿ, ಆ ಥರ ಮಾಡೋಕ್ಕೆ ಹೋಗಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತೀನಿ. ಹಾಗೆ ಬೆಳಗ್ಗೆ ಎದ್ದ ತಕ್ಷಣ ನಾನು ಪಾತ್ರೆ ಎಲ್ಲ ಏನು ತೊಳೆದಿಟ್ಟಿರ್ತೀನಿ, ರಾತ್ರಿನೇ ಎಲ್ಲ ಕೆಲಸ ಮುಗಿಸ್ಕೊಂಡು ಕ್ಲೀನ್ ಮಾಡ್ಕೊಂಡಿರ್ತೀನಿ ಕಿಚನ್ನ. ಸೊ ಬೆಳಗ್ಗೆ ಎದ್ಬಿಟ್ಟು ವಾಟರ್ ಎಲ್ಲ ಡ್ರೈ ಆಗಿರುತ್ತೆ. ಸೊ ಐ ಜಸ್ಟ್ ಸೆಟಪ್ ಮಾಡ್ಕೊಂಡ್ಬಿಡ್ತೀನಿ, ಏನೆಲ್ಲ ಎಲ್ಲೆಲ್ಲಿ ಇಡಬೇಕು ಅಂತ ಕ್ಲೀನಾಗಿ ಮಾಡ್ಕೊಂಡ್ಬಿಡ್ತೀನಿ ಕೆಲಸನ. ಸೊ ಅದಾದಮೇಲೆ ಬಿಸಿನೀರಲ್ಲಿ ನಾನು ಜಿಂಜರ್ ಹಾಕಿ ಕುಡಿತಾ ಇದ್ದೀನಿ. ಸ್ವಲ್ಪ ಡೆಲಿವರಿ ಆದ ತಕ್ಷಣ ಸ್ವಲ್ಪ ಬ್ಲೋಟಿಂಗ್ ಸ್ಟಮಕ್ ಇರುತ್ತಲ್ಲ, ಸೊ ಅದಕ್ಕೆ ತುಂಬ ಯೂಸ್ಫುಲ್ ಅಂತ ಕೇಳಿದ್ದೀನಿ. ಸೊ ಅದನ್ನು ಟ್ರೈ ಮಾಡ್ತಾ ಇದ್ದೀನಿ. ಗೊತ್ತಿಲ್ಲ ಏನು ರಿಸಲ್ಟ್ ಅಂತ, ಬಟ್ ತುಂಬ ದಿನ ಆದರೂ ಟ್ರೈ ಮಾಡ್ತಾಯಿದ್ದೀನಿ, ನೋಡೋಣ. ಟೇಸ್ಟ್ ಅಂತೂ ಇತ್ತು ಒಂಥರ, ಬಟ್ ಕುಡಿಬೋದು, ಆ ಥರ ಏನು ಅಷ್ಟೊಂದು ಏನು ಇದನ್ನು ಅನಿಸಲ್ಲ. ನನ್ನ ಮಾರ್ನಿಂಗ್ ಟಿಲ್ 10 o'clock ಒಂಥರ ಪ್ಯಾಕ್ ಅಂತಲೇ ಹೇಳ್ಬೋದು. ಸ್ವಲ್ಪ ಕೆಲಸ ಜಾಸ್ತಿನೇ ಆ್ಯಕ್ಚುಲಿ. ನಾವು ಬೇಗ ಮಾರ್ನಿಂಗ್ ಏನೇನು ಕೆಲಸ ಇರುತ್ತೆ ಬೇಗ ಮುಗಿಸ್ಕೊಂಡ್ರೆ ಸ್ವಲ್ಪ ಇಡೀ ದಿನ ಸ್ವಲ್ಪ ರಿಲ್ಯಾಕ್ಸ್ ಅಂತ ಅನಿಸುತ್ತೆ. ಸೊ ಅದಕ್ಕೆ ನಾನು 10 ಗಂಟೆವರೆಗೂ ಅಡುಗೆ ಎಲ್ಲ ಕೆಲಸ ಏನಿದೆಲ್ಲ ಮುಗಿಸ್ಕೊಂಡ್ಬಿಡ್ತೀನಿ. ಹಾಗೆ ನಮ್ಮ ಚಿನ್ನು ಒಂದೊಂದು ಸಲ ಲೇಟ್ ಕೂಡ ಇರುತ್ತೆ, ಒಂದೊಂದು ಸಲ ಬೇಗ ಒಂದೊಂದು ಸಲ ನನ್ನ ಜೊತೆನೇ ಎದ್ಬಿಡ್ತಾಳೆ. ಸೊ ಸ್ವಲ್ಪ ಲೇಟಾಗಿ ನಾನು ಎಬ್ಸೋದು ಅವಳನ್ನು, ಸ್ಕೂಲ್ ಬೇರೆ ಹೋಗ್ತಾಳೆ. ಸೊ ಆರಾಮಾಗಿ ಎದ್ದ ತಕ್ಷಣ ರೆಡಿಯಾಗಿ ಆರಾಮಾಗಿ ಹೋಗ್ತಾಳೆ. ಬೇಗ ಎದ್ದರೆ ಸ್ವಲ್ಪ ಕಿರಿಕಿರಿ ಅಲ್ವಾ. ಸೊ ಅದಕ್ಕೆ ಇವತ್ತು ನನ್ನ ಜೊತೆನೇ ಎದ್ಬಿಟ್ಟಿದ್ದಾಳೆ. ಸೊ ಅದಕ್ಕೆ ಸ್ವಲ್ಪ ಚೇರಪ್ ಮಾಡಿ ಅವಳನ್ನ ಹೇಗೋ ಟಿ ವಿ ನೋಡೋದಕ್ಕೆ ರೆಡಿ ಮಾಡಿದ್ದೀನಿ. ಸೊ ಸ್ವಲ್ಪ ಟಿ ವಿ ನೋಡ್ತಾ ಇದ್ದರೆ ಅವಳು ನನಗೆ ಕೆಲಸ ಮಾಡೋದಕ್ಕೆ ಬಿಡ್ತಾಳೆ. ಸೊ ಆ ಥರ ಏನು ಹಠ ಮಾಡಲ್ಲ. ಒಂದೊಂದು ಸಲ ಹಠ ಹಿಡಿಯೋದಕ್ಕೆ ಆಗೋದಿಲ್ಲ ಅವಳದು, ಅಷ್ಟೊಂದು ಹಠ ಮಾಡ್ತಾಳೆ. ಅವಳಿಗೆ ಒಂದಿಷ್ಟು ರೈಮ್ಸು, ಸ್ಟೋರಿ ಬುಕ್ಸ್ ಎಲ್ಲ ತಂದು ಕೊಟ್ಟಿದ್ದೀವಿ, ಅದನ್ನೇ ನೋಡ್ತಾ ಇರ್ತಾಳೆ. ಅಲ್ಲಿ ಪಿಕ್ಚರ್ಸ್ ಎಲ್ಲ ಇರುತ್ತಲ್ಲ ಅದೆಲ್ಲ ನೋಡಿ ಅದು ಇದು ಅಂತ ಏನೇನೋ ಸ್ಟೋರಿ ಹೇಳ್ತಾ ಇರ್ತಾಳೆ. ಒಟ್ಟಿನಲ್ಲಿ ಏನೋ ಟೈಮ್ ಪಾಸ್ ಇದೆ ಅವಳಿಗೆ. ಹಾಗೆ ಈಗ ಅವಳು ಪ್ರೀ ಸ್ಕೂಲ್ ಕೂಡ ಹೋಗ್ತಾ ಇದ್ದಾಳೆ, ನಾನೇ ಹಾಕಿದ್ದೀನಿ. ಹಾಗೆ ಅವಳಿಗೆ ಅಲ್ಲಿ ಒಂಥರ ಏನೋ ಎಂಜಾಯ್ಮೆಂಟ್ ಅಂತ ಅನಿಸುತ್ತೆ, ತುಂಬ ಇಷ್ಟಪಟ್ಟು ಹೋಗ್ತಾ ಇದ್ದಾಳೆ. ಇಲ್ಲಾಂದರೆ ಮನೆಯಲ್ಲಿ ಫುಲ್ಲು ಬೋರ್ ಹೊಡಿತಾಳೆ, ಅದಂತೂ ನನಗೆ ಗೊತ್ತಾಯಿತು. ಅದಕ್ಕೆ ಅವಳನ್ನ ಹಾಕಿಬಿಟ್ಟಿದ್ದೀನಿ. ಸೊ ಹೆಂಗೋ ಅವಳಿಗೆ ರೂಢಿ ಆಗಿದೆ ಇವಾಗ ಸ್ಕೂಲ್ಗೆ ಹೋಗೋದಕ್ಕೆ. ಸೊ ಹಾಗೆ ನೆಕ್ಸ್ಟು ಡೋರ್ ಹತ್ರ ಏನೆಲ್ಲ ಕ್ಲೀನ್ ಮಾಡ್ಕೊಂಡು, ನೀರಿಂದ ಎಲ್ಲ ಕ್ಲೀನ್ ಮಾಡ್ಕೊಂಡು ಬಿಟ್ಟಿರ್ತೀನಿ. ಸೊ ಅದಕ್ಕೆ ಇವಾಗ ರಂಗೋಲಿ ಎಲ್ಲ ಬಿಡಿಸ್ಕೊಂಡು ರೆಡಿ ಮಾಡ್ಕೊತೀನಿ. ರಂಗೋಲಿ ನೋಡಿದ್ರಂತೂ ಅವಳು ಬಿಡೋದೆಲ್ಲ, ಅವಳು ಏನಾದರೂ ಒಂದು ಡಿಸೈನ್ ಹಾಕಿ ಬಿಡ್ತಾಳೆ. ಸೊ ಅದಕ್ಕೆ ಅವಳು ಬರೋಕ್ಕಿಂತ ಮುಂಚೆನೇ ಚಿಕ್ಕದಾಗಿ ಅಷ್ಟೇ ಬಿಡಿಸ್ತೀನಿ. ಒಂದೊಂದು ಸಲ ಅವಳು ಅದನ್ನೆಲ್ಲ ತೆಗ್ದಾಕ್ಬಿಡ್ತಾಳೆ. ಸೊ ಅದಕ್ಕೆ ಚಿಕ್ಕದಾಗಿ ಎಷ್ಟಾಗುತ್ತೋ ಅಷ್ಟೇ ಚಿಕ್ಕದಾಗಿ ಹಾಕಿಬಿಡ್ತೀನಿ, ಜಾಸ್ತಿ ಹಾಕೋಕ್ಕೆ ಹೋಗೋದಿಲ್ಲ ನಾನು. ಸೊ ಅದು ಕ್ಲೀನ್ ಮಾಡಿದ್ರೆ ಕರೆಕ್ಟಾಗಿ ಕ್ಲೀನ್ ಆಗೋಲ್ಲ, ಸ್ವಲ್ಪ ಸಿಕ್ಕಾಕೊಳ್ಳೋದು ಅದೆಲ್ಲ ಇರುತ್ತೆ. ಅದಕ್ಕೆ ಚಿಕ್ಕದಾಗಿ ಅಷ್ಟೇ ಪುಟಾಣಿ ರಂಗೋಲಿನ ಹಾಕಿ ಮುಗಿಸ್ಬಿಡ್ತೀನಿ. ಸೊ ಇದೆಲ್ಲ ನೆಲ ಗುಡಿಸಿ ಒರೆಸ್ಕೊಂಡು ಆದಮೇಲೆ ನಾನು ಟೀ ಮಾಡೋದಕ್ಕೆ ಇಡ್ತೀನಿ. ಸೊ ಟೀ ಮಾತ್ರ ಮಸ್ಟ್ ಆ್ಯಂಡ್ ಶುಡ್ ಬೇಕೇ ಬೇಕನ್ಸುತ್ತೆ. ಏನೋ ಕಳ್ಕೊಂಡಂಗೆ ಆಗ್ಬಿಡುತ್ತಪ್ಪ, ಇನ್ನೂ ಕೆಲಸ ಆಗಿಲ್ಲ ಆ ಥರ ಅನಿಸ್ಬಿಡುತ್ತೆ. ಸೊ ಟೀನ ನಾನು ಕುಡಿತೀನಿ ಡೈಲಿ, ಎವ್ರಿ ಮಾರ್ನಿಂಗ್ ಬೇಕೇ ಬೇಕು ನನಗೆ. ಸೊ ಇವಾಗ ಸ್ವಲ್ಪ ಕಡಿಮೆ ಮಾಡಿದ್ದೀನಿ, ಇನ್ನೂ ಜಾಸ್ತಿ ಕುಡಿತಾ ಇದ್ದೆ, 2 ಟೈಮ್ಸ್ ಕುಡಿತಾ ಇದ್ದೆ ಬೆಳಗ್ಗೆನೆ. ಕುಡಿಲೇಬೇಕು ಟೀ ಆ ಥರ. ಏನು ಬೇಕು ಮತ್ತೆ ಆ್ಯಪಲ್ ಇನ್ನು ಆ್ಯಪಲ್ ಖಾಲಿ. ಮಮ್ಮು ಮಾಡಲಿ
ಹಾಂ ಅಮ್ಮ ಮಾಡಲಿ ಅಕ್ಕ ಅಪ್ಪು ಇಲ್ಲ ಇಲ್ಲ ಅಂದ್ರೆ ಮತ್ತೆ ಬೇರೆ ಏನ್ಕೊಳ್ಳಿ ಹ್ಞೂ ಹಿಂಗೆ ಮಾಡಿ ದಿಯಾನ ಆ್ಯಂಡ್ ರೋಮಾ ಅಂತ ಒಂದು ಶೋ ಬರುತ್ತೆ ಯೂಟ್ಯೂಬ್ನಲ್ಲಿ, ಅದನ್ನು ಅವಳು ಜಾಸ್ತಿ ನೋಡ್ತಾಳೆ. ಅದನ್ನು ಹಚ್ಕೊಟ್ರೆ ಸಾಕು ನಮ್ಮ ಕೆಲಸನ ಆರಾಮಾಗಿ ನಾನು ಮಾಡ್ಕೋಬೇಕು ಆ ಥರ ಸುಮ್ಮನೆ ಕುತ್ಕೊತಾಳೆ ನೋಡ್ತಾ. ನಾನು ಅವಾಗವಾಗ ಹಚ್ಕೊಡ್ತಾನೆ ಇರ್ತೀನಿ ಕೆಲಸ ಆಗೋವರೆಗೂ. ಸೊ ಅವಳಿಗೆ ಬೆಳಗ್ಗೆ ತಿಂಡಿ ಏನು ಬೇಡ ಆಗಿತ್ತು, ಆ್ಯಪಲ್ ಬೇಕಾಗಿತ್ತು. ಸೊ ಅದಕ್ಕೆ ಆ್ಯಪಲ್ಗೆ ಆ್ಯಪು ಅಂತ ಅಂತಾಳೆ. ಆ್ಯಪಲ್ ಕೊಟ್ಟು ಅದ್ರ ಜೊತೆಗೆ ಪನ್ನೀರನ್ನ ಕೊಡ್ತಾಯಿದ್ದೆ, ತುಂಬ ಇಷ್ಟ ಅವಳಿಗೆ ಪನ್ನೀರು ಅಂತಂದರೆ. ಸೊ ಅದನ್ನೇ ಒಂದು ಸ್ವಲ್ಪ ಪೀಸಾಗಿ ಕಟ್ ಮಾಡಿ ಫ್ರೈ ಮಾಡಿ ಅದಕ್ಕೆ ಸಾಲ್ಟ್ ಹಾಕಿ ಕೊಟ್ಟಿರ್ತೀನಿ, ತಿಂತಾಳೆ. ಸೊ ಅವಳು ತಿಂಡಿ ಏನಾದ್ರು ತಿಂದಿಲ್ಲ ಅಂದರೆ ಈ ಥರ ಏನಾದರೂ ಹಣ್ಣು ಫ್ರೂಟ್ಸು ಅಥವಾ ಕ್ಯಾರೆಟ್ ಇರುತ್ತೆ ವೆಜಿಟೇಬಲ್, ಆ ಥರ ಎಲ್ಲ ಫ್ರೈ ಮಾಡಿ ಸಾಲ್ಟ್ ಹಾಕಿ ಕೊಟ್ಟಿರ್ತೀನಿ, ತಿಂತಾಳೆ. ಪನ್ನೀರಂತೂ ತಿಂತಾಳೆ ಅವಳು, ಏನು ಪ್ರಾಬ್ಲಮ್ ಇಲ್ಲ. ಬಟ್ ಊಟ ಮಾಡೋದೇ ತುಂಬ ಕಷ್ಟ ಅವಳಿಗೆ, ತುಂಬ ಹಿಂಸೆ ಕೊಡ್ತಾಳೆ ಊಟ ಮಾಡೋದಕ್ಕೆ. ಏನೋ ಒಂಥರ ಸರ್ಕಸ್ ಮಾಡ್ತೀನಿ ಅಂತಲೇ ಹೇಳ್ಬೋದು ಅವಳು ಊಟ ಮಾಡಿಸೋದಕ್ಕೆ ನಾನು. ಆಯಿತು, ಸ್ಕೂಲಲ್ಲೆಲ್ಲ ಮಾಡ್ಕೊಂಡು ಬರ್ತಾಳೆ, ಏನು ಸಮಸ್ಯೆ ಇಲ್ಲ. ಬಟ್ ಮನೇಲಿ ಸ್ವಲ್ಪ ಕಿರಿಕಿರಿ ಜಾಸ್ತಿ ಮಾಡ್ತಾಳೆ ಊಟ ಮಾಡೋದಕ್ಕೆ. ಅದನ್ನೇ ಪನ್ನೀರ್ ಫ್ರೈ ಮಾಡ್ತಾಯಿದ್ದೀನಿ. ಫ್ರೈ ಮಾಡಿಬಿಟ್ಟು ಒಳಗೆ ಸಾಲ್ಟ್ ಸ್ವಲ್ಪನೇ ಹಾಕ್ತೀನಿ, ಜಾಸ್ತಿ ಏನು ಜಾಸ್ತಿ ಆಗಿದ್ರೆ ಅದು ಕೂಡ ತಿನ್ನಲ್ಲ ಜಾಸ್ತಿ ಆಗಿದೆ ಅಂತ. ಸೊ ಅದನ್ನೇ ತಿನ್ಕೊಂಡ್ಬಿಟ್ರೆ ಅವಳು ಆಟ ಆಡ್ತಾಳೆ ಆರಾಮಾಗಿ. ಇಲ್ಲಾಂದರೆ ಇನ್ನೊಂದು ಆಪ್ಷನ್ ಅಂದರೆ ಹಾಲು ಕೂಡ ಕೊಟ್ಟಿರ್ತೀನಿ ಅವಳಿಗೆ ಬಾಟಲಲ್ಲಿ ಹಾಕಿ. ಸೊ ಸ್ವಲ್ಪ ಕಡಿಮೆ ಮಾಡಬೇಕು ಅಂತ ಈ ಥರ ತಿನ್ನೋದಕ್ಕೆ ಜಾಸ್ತಿ ಇವಾಗ ಕೊಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ ನನ್ನ ಟೀ ಕೂಡ ರೆಡಿ ಆಗ್ತಾಯಿದೆ. ಫಿಶು ಥ್ಯಾಂಕ್ ಯು ಹೇರ್ ಇಲ್ಲಿ ನಾನು ನೋಡಿ ಹೇಳ್ಬೇಕಪ್ಪು. ಫಿಶು ಏನದ ಹಾಂ ಇಲ್ಲಿ ನೋಡಿ ಹೇಳು. ಗರಮ್ ಐತಿ ಏನದ ಪನ್ನೀನ ಚುಪ್ಪು ಬಿಸಿ ಐತಿ, ಸ್ವಲ್ಪ ಆರ್ಲಿ. ಹಾಂ ಬಿಸಿ ಐತಿ. ಓಕೆ ಡನ್. ಸೊ ದಿಸ್ ಈಸ್ ಮೈ ಟುಡೇಸ್ ಚಿಲ್ಲಿಂಗ್ ಟೈಮ್ ಅಂತಲೇ ಹೇಳ್ಬೋದು. ಇದೇ ಥರ ಡೈಲಿ ಇರುತ್ತೆ ಅಂತ ಹೇಳೋಕ್ಕಾಗಲ್ಲಪ್ಪ, ಯಾವಾಗ ಹೆಂಗಿರುತ್ತೆ ಅಂತ ಹೇಳೋಕ್ಕೂ ಆಗಲ್ಲ. ಆ ಥರ ಸಿಚುಯೇಷನ್ ಮಕ್ಕಳ ಜೊತೆ ಅದೇ ಕಾಮನ್ ಅಲ್ವಾ. ಸೊ ಯಾವಾಗ ಅವ್ರ ಮೂಡ್ ಚೇಂಜ್ ಆಗುತ್ತೆ ಹೇಳೋಕ್ಕಾಗಲ್ಲ, ಒಂದು ಸಲ ಸ್ಯಾಡ್ ಒಂದು ಸಲ ಹ್ಯಾಪಿ ಈ ಥರ. ಸೊ ಇದೇ ಥರ ರೂಟೀನ್ ನಡೀತಾ ಇದೆ. ಹಾಗೆ ನನ್ನ ಹಸ್ಬೆಂಡ್ ಕೂಡ ಇವತ್ತು ಏನು ಚಪಾತಿ ರೋಟಿ ಏನು ಬೇಡ, ಸ್ವಲ್ಪ ರೈಸ್ ಐಟಮ್ ಏನಾದರೂ ಮಾಡು ಅಂತ ಹೇಳಿದ್ರು. ಸೊ ಅದಕ್ಕೆ ಏನೇನು ಬೇಕೋ ಪಲಾವ್ ಮಾಡೋಣ ಅಂತ ಏನೇನು ವೆಜಿಟೇಬಲ್ಸ್ ಇದೆಯೋ ನೋಡಿಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಜಾಸ್ತಿ ವೆಜಿಟೇಬಲ್ಸ್ ಇರಲಿಲ್ಲ, ಬೀನ್ಸ್, ಕ್ಯಾರೆಟ್, ಟೊಮೆಟೊ, ಹಾಗೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಾಗೆ ಬಟಾಣಿ ಇತ್ತು. ಹಾಗೆ ಅದ್ರ ಜೊತೆಗೆ ಈ ಥರ ಕ್ಯಾನನ್ನು ಇಟ್ಬಿಟ್ಟಿರ್ತೀನಿ ಹೊರಗಡೆ. ಸೊ ಅಲ್ಲಿ ಹಾಲಿನವ್ರು ಬಂದು ಹಾಲು ಹಾಕಿ ಹೋಗಿರ್ತಾರೆ. ಆಮೇಲೆ ಎತ್ತಿಟ್ಕೊಂಡು ಯಾವಾಗ ಆಗುತ್ತೆ ಆವಾಗ ಬೇಗ ಕಾಸ್ಕೊಂಡು ಇಟ್ಕೊಂಡು ಬಿಡ್ತೀನಿ. ಸೊ ನನ್ನ ಹಸ್ಬೆಂಡ್ ಕೂಡ ಜಿಮ್ಗೆ ಹೋಗಿರ್ತಾರೆ, ಅವ್ರು ಬರೋ ಅಷ್ಟರಲ್ಲಿ ಓಟ್ಸ್ನ ರೆಡಿ ಮಾಡಿಟ್ಟಿರ್ತೀನಿ. ಸೊ ನೀರಲ್ಲೇ ನಾನು ಅದನ್ನು ಇದನ್ನು ಮಾಡ್ತೀನಿ, ಹಾಲೇನು ಯೂಸ್ ಮಾಡಲ್ಲ. ಸೊ ಒಂದು 2 ನಿಮಿಷ ಅಷ್ಟೇ ಅದನ್ನು ಇದನ್ನು ಮಾಡ್ಕೊಂಡು. ನಮಗೆ ಜಾಸ್ತಿ ಪೇಷನ್ಸ್ ಬರೋದು ಐ ಥಿಂಕ್ ಮಗು ಆದಮೇಲೆ ಅಂತ ಅನಿಸುತ್ತೆ. ಯಾಕಂದರೆ ಅಷ್ಟೊಂದು ಕಂಟ್ರೋಲ್ ಮಾಡ್ಕೊತೀವಿ. ಮಗು ಎಷ್ಟೇ ಮಾಡಿದ್ರು, ಏನೇ ತುಂಟ ಮಾಡಿದ್ರು ಜಾಸ್ತಿ ತಡ್ಕೊಳ್ಬೇಕಾಗುತ್ತೆ, ಹಾಗೆ ಕಂಟ್ರೋಲ್ ಮಾಡಬೇಕಾಗುತ್ತೆ. ಸೊ ಪೇಷನ್ಸ್ ಲೆವೆಲ್ ಒಂಥರ ಏನೋ ಜಾಸ್ತಿನೇ ಆಗುತ್ತೆ ಅಂತ ಹೇಳ್ಬೋದು. ನನಗಂತೂ ಅದು ಅನುಭವ ತುಂಬ ಆಗಿದೆ, ಎಕ್ಸ್ಪೀರಿಯನ್ಸ್. ನೀಟಾಗಿ ಕಟ್ ಮಾಡಿ ಸಪ್ರೇಟಾಗಿ ಎಲ್ಲ ಇಟ್ಕೊಂಡಿದ್ದೀನಿ. ಬಟ್ ನಾನು ಅಷ್ಟರಲ್ಲಿ ನನ್ನ ಮಗಳು ಬಂದುಬಿಟ್ಲು ಕಿಚನ್ನಲ್ಲಿ. ಅವಳು ಬಂದರೆ ಮುಗೀತು ಅಷ್ಟೇ ಕತೆ ಅಂತ ಅನ್ಕೋಬೋದು. ಅವಳು ಬಂದು ಜೊತೆ ಮಾತಾಡ್ತಾ ನಾನು ಹಾಗೆ ಅಡುಗೆ ಮಾಡ್ತಾಯಿದ್ದೆ. ಸೊ ಅವಳನ್ನು ಎತ್ಕೊಳ್ಳೋಕ್ಕಾಗಲ್ಲ ಅಂತ ಪಕ್ಕದಲ್ಲಿ ಕೂಡಿಸಿರ್ತೀನಿ, ಏನೂ ಇಟ್ಟಿರಲ್ಲ. ಬಟ್ ಇವಾಗ ಅದೆಲ್ಲ ಕಟ್ ಮಾಡಿಟ್ಟು ಅಲ್ಲೇ ಇಟ್ಬಿಟ್ಟಿದ್ದೆ, ನೋಡಿರಲಿಲ್ಲ. ಅಷ್ಟರಲ್ಲಿ ಅವಳೇನು ಮಾಡಿದ್ಲು.
ಮಾಡಿದ್ನೆಲ್ಲ ಈ ಥರ ಮಿಕ್ಸ್ ಮಾಡಿಬಿಟ್ಟಿದ್ಲು. ನಾನು ತಿಂಡಿಗೂ ಮಾಡಬೇಕಿತ್ತು ಎಲ್ಲ ಈ ಥರ ಮಿಕ್ಸ್ ಮಾಡಿಬಿಟ್ಟಿದ್ಲು. ಮತ್ತೆ ಅದನ್ನೆಲ್ಲ ಸಪ್ರೇಟ್ ಮಾಡ್ಕೋಬೇಕಾಯಿತು. ಸೊ ಇವತ್ತು ತಿಂಡಿಗೆ ಅಂತ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಸೊ ಹಾಗೆ ಉಪ್ಪಿಟ್ಟಿಗೆ ಏನೆಲ್ಲ ನಾನು ನಾರ್ಮಲಾಗಿ ಒಗ್ಗರಣೆ ಹಾಕ್ತೀನಿ. ಸಾಸಿವೆ, ಜೀರಿಗೆ, ಕರಿಬೇವು ಹಾಕಿ ಒಗ್ಗರಣೆ ಹಾಕಿ ಅದಕ್ಕೆ ಈರುಳ್ಳಿ, ಮೆಣಸಿನ್ಕಾಯಿ ಹಾಕಿ ರವೆನ ಅದರಲ್ಲೇ ಹಾಕಿ ಹುರ್ಕೊಂಡು ಬಿಡ್ತೀನಿ. ಸಪ್ರೇಟಾಗಿ ಏನು ಹುರಿಯಲ್ಲ ನಾನು. ಅದ್ರ ಜೊತೆಗೆ ಅರಿಶಿನ, ನಮಕ್ಕು ಹಾಗೆ ಶೇಂಗಾ ನಾನು ಹಾಕ್ತೀನಿ. ಯಾವಾಗೂ ಶೇಂಗಾ ಬೇಕೇ ಬೇಕು ನನಗೆ. ಹಾಕಿಬಿಟ್ಟು ಅದ್ರಲ್ಲಿ ರವೆ ಹಾಕಿ ಹುರ್ಕೊಂಡು ಬಿಡ್ತೀನಿ ಒಂದು 5 ನಿಮಿಷ. ಪಕ್ಕದಲ್ಲಿ ನೀರನ್ನು ಕಾಯೋದಕ್ಕೆ ಇಟ್ಟಿರ್ತೀನಿ ಜಾಸ್ತಿ ಕಾದ್ಮೇಲೆ. ಸೊ ಅದಕ್ಕೆ ಎರಡನ್ನೂ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಕುದಿಸ್ಕೊಂಡ್ರೆ ಉಪ್ಪಿಟ್ಟು ರೆಡಿ ಆಗಿಬಿಡುತ್ತೆ. ಇದೊಂಥರ ಈಸಿ ಟೆಕ್ನಿಕ್ ಅಂತಲೇ ಹೇಳ್ಬೋದು. ಆರಾಮಾಗಿ ಬೇಗ ಆದಷ್ಟು ಬೇಗನೆ ಮಾಡ್ಕೊಂಬಿಡ್ಬೋದು. ಸೊ ಹಾಲನ್ನು ಈ ಥರ ನಾನು ಸೋಸ್ಕೊಂಡು ಬಿಡ್ತೀನಿ. ನನಗೆ ಅದೊಂಥರ ಕ್ಲೀನ್ ಅಂತ ಅನಿಸುತ್ತೆ. ಒಂದ್ಸಲ ಗೊತ್ತಿಲ್ಲ ಏನೇನೋ ಬಿದ್ದಿರುತ್ತೆ, ಇನ್ನು ಹೇಳೋಕ್ಕಾಗಲ್ಲ. ಸೊ ಅದಕ್ಕೆ ಈ ಥರ ಮಾಡಿದ್ರೆ ಕ್ಲೀನ್ ಅನಿಸುತ್ತೆ ನನಗಂತೂ. ಸ್ವಲ್ಪ ನೀರನ್ನು ಹಾಕ್ತೀನಿ, ಜಾಸ್ತಿ ನೀರು ಆ್ಯಡ್ ಮಾಡೋದಿಲ್ಲ. ಸೊ ಇದು ಮಿಲ್ಕ್ ಕುಕ್ಕರ್. ಸೊ ಅದು ವಿಸಿಲ್ ಆದ ತಕ್ಷಣ ಇದೊಂಥರ ಈಸಿ ಮೆಥಡ್ ಅಂತಲೇ ಹೇಳ್ಬೋದು. ರೈಸ್ಗೆ ಒಗ್ಗರಣೆ ಹಾಕಿ ಕಟ್ ಮಾಡಿ ವೆಜಿಟೇಬಲ್ಸ್ ಎಲ್ಲ ಆ್ಯಡ್ ಮಾಡಿ ಹಾಗೆ ನೆನೆಸಿಟ್ಟಿದ್ದೆ ಅಕ್ಕಿನ. ಸೊ ದ್ಯಾಟ್ ಚೆನ್ನಾಗಿರುತ್ತೆ ರೈಸು ಅಂತ ಜಸ್ಟ್ ಈ ಮಸಾಲೆನ ಆ್ಯಡ್ ಮಾಡಿ 2 ವಿಷಲ್ ಹಾಕ್ಬಿಡ್ತೀನಿ. ಸೊ ರೈಸ್ ರೆಡಿ ಆಗುತ್ತೆ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಸೊ ಜಸ್ಟ್ ಫಾಲೋ ಮೀ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು. ಬಾಯ್ ಮಾಡಿ ಇಲ್ಲಿ ಕೈ ಇಡುತ್ತೆ, ನಾನು ಹೇಳ್ತೀನಿ.